ತಿಂಗಳಲ್ಲಿ 9,500 ಕೋಟಿ ಮನೆ ಮುಖ್ಯಮಂತ್ರಿಗಳು ಜನ ಪಾಪ ಕೊಡೋಕ್ಕಾಗಲ್ಲ ಬೆನಿಫಿಷರಿ ನಮ್ಮ ಸರ್ಕಾರ ವತಿಯಿಂದನೇ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ 36,789 ಮನೆಗಳು ಕೊಟ್ವಿ. BJPಯವ್ರಿಗೆ ಯಾವ ಗ್ಯಾರಂಟಿ ಇರಲಿಲ್ಲ. ಏನಕ್ಕಪ್ಪ ನೀವು ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ ನಿಮಗೆ, ನೀವು ಕೊಡ್ಬೋದಾಗಿತ್ತಾನೆ. ನಮ್ಗೆ 55,000 60 ಸಾವಿರ ಕೋಟಿ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಅದ್ರ ಮೇಲೆ ಇದು ನಾವು ಚುನಾವಣೆ ಟೈಮಲ್ಲಿ ಮಾತು ಕೊಟ್ಟಿಲ್ಲ ಬಡವ್ರು ಫ್ರೀಯಾಗಿ ಮನೆ ಕೊಡ್ತೀವಿ ಅಂತ. ಏನಕ್ಕಂದರೆ ಪಾಪ ಅವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಬೀದಿಲಿದ್ದರು. ಇದೇ ತಿಂಗಳಲ್ಲಿ ಮನೆ ಅಶೋಕ್ ಅವರೇ 42,345 ಮನೆ ಕೊಡ್ತಾ ಇದ್ದೀನಿ. ದೊಡ್ಡ ಮಟ್ಟದಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ, ಬಂದು ನೋಡಿ ಯಾವ ಥರ ಬಡವ್ರು ಮನೆ ಕೊಡ್ತಾ ಇದ್ದೀವಿ, ಸರ್ಕಾರ ಏನು ಮಾಡ್ತಾಯಿದೆ ಅಂತ ಬಂದು ನಾನು ನೋಡಿ. ಹುಬ್ಳಿದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಡ್ಬೇಕಂತ ತೀರ್ಮಾನ ಮಾಡಿ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ನಾವು ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ತೀರ್ಮಾನ ತೊಗೊಂಡಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಯಾರ್ಯಾರು ಮನೆ ಡೆಮಾಲಿಷ್ ಮಾಡಿದ್ದೀವಿ ಅವ್ರಿಗೆಲ್ಲ ನಾವು 1 ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಮನೆ ಕೊಡ್ತೀವಿ. ಕಂಡೀಷ್ನಲ್ಲಿ ಅವ್ರು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರಬೇಕು, ನಮ್ಮ ರಾಜ್ಯದವ್ರು ಇರಬೇಕು, ಕರ್ನಾಟಕದವ್ರು ಇರಬೇಕಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಈಗ 28, 29 ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂತ ನನ್ನ ಮಾಹಿತಿ ಬಂತು. ಈ ಕೃಷ್ಣ ಬೈರೇಗೌಡರಿಗೆ ಫೋನ್ ಮಾಡ್ತೀನಿ ನಾನು. ಹಂಗೇನಾದ್ರೂ ನಾವೇನು ತೀರ್ಮಾನ ಮಾಡಿ ಒಟ್ಟಾಗಿ ಕೊಡೋದ್ರಿಂದ ಹೆಂಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಹಂಗೆ ಕೊಂಡ್ಕೊಂಡು ಹೋಗೋಂತ ತೀರ್ಮಾನ ಮಾಡಿದ್ವಿ. ಈಗ ಒಂದೇ ಸತಿ ಕೊಡೋಕ್ಕಾಗಿಲ್ಲ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೆಂಗಾಗ್ತದೆ ಹಂಗೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಇತಿಹಾಸನ ಡಾಕ್ಟರ್ ಸುಧಾಕರ್ ಅವರು ಸೃಷ್ಟಿ ಮಾಡಿದ್ದಾರೆ. ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ. ಎಲ್ಲರಿಗೂ ಗೊತ್ತಿದೆ ಈ ನಮ್ಮ ರಾಜ್ಯದಲ್ಲಿ ಅಮ್ಮಜಾನ್ ಬಾವಜಾನ್ ದರ್ಗಾ ಅಂದ್ರೆ ಮುರುಘಮಲದಲ್ಲಿ ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಇದು ನನ್ನ ಕೈಯಿಂದಲೂ ಸಾಧ್ಯ ಆಗ್ತಾ ಇಲ್ಲ. 34 ಕೋಟಿ ಅನುದಾನ ತರಕ್ಕೆ ನನ್ನ ಕಡೆಯಿಂದನೂ ಸಾಧ್ಯ ಆಗ್ತಾ ಇಲ್ಲ. ಮನೆ ಸುಧಾಕರ್ ಅವರು ಇದಕ್ಕೆ ಪರ್ಸನಲ್ ತಗೊಂಡು 34 ಕೋಟಿ ಅನುದಾನ ಸ್ಯಾಂಕ್ಷನ್ ಮಾಡಿದ್ದಾರೆ. ನಿನ್ನೆ ಕ್ಯಾಬಿನೆಟಲ್ಲಿ ಸಿಕ್ಕಿದ್ದಲ್ಲಿ ಆ ಗುದ್ಲಿ ಪೂಜೆ ಮಾಡಿ ಕೆಲಸನ ಶುರು ಮಾಡಬೇಕಾಗ್ತದೆ. ನಿಮ್ಮದು ನಸೀರ್ ಅಹಮದ್ನು ಡೇಟ್ ಕೊಡಿ ಅನ್ನೋದು. ನಾನು ಇದೇ ತಿಂಗಳಲ್ಲಿ 24ನೇ ತಾರೀಕಿಗೆ 42,345 ಜನ ಬಡವರಿಗೆ ಫ್ರೀ ಆಗಿ ಕೊಡ್ತಾ ಇದ್ರು. ಆ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾಯಿದ್ರು. ಅವ್ರಿಗೆ ಅದನ್ನು ಬರ್ಬೋದು ಆ ಕಾರ್ಯಕ್ರಮಕ್ಕೆ. ಮನೆ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತೀನಂತ ಮಾತನ್ನು ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಹಾಗಾಗಿ ಸುಧಾಕರ್ಗೆ ನಾನು ಕೇಳ್ಕೊಂಡೆ, ಅಣ್ಣ ನಾನು ಬಿಟ್ಬಿಡು ಸ್ವಲ್ಪ 24ನೇ ತಾರೀಕಿಗೆ ದೊಡ್ಡ ಮಟ್ಟದಲ್ಲಿ ನಾವು ಮನೆ ಕೊಡೋ ಕಾರ್ಯಕ್ರಮ ನಾವು ಕೊಟ್ಟಿದ್ವಿ. ಅದಾದಮೇಲೆ ತಾವು ಯಾವಾಗ ನಾನು ಹೇಳಿ ಅಂತ ಹೇಳಿದ್ದಾರೆ. ನನ್ನ ಆ ಕಾರ್ಯಕ್ರಮವನ್ನು ಮುಗಿಸಿ ನಾನು ಬಂದು ಅದು ಗುದ್ಲಿ ಪೂಜೆ ಮಾಡಿ ಕೆಲಸ ನಾನು ಹೇಳ್ದಲ್ಲ, ಸುಧಾಕರ್ ಮಾಡಿರೋ ಕೆಲಸ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಯಾರು ಮಾಡೋಕ್ಕೆ ನಾನು ಮನ್ಸು ಮಾಡಿದ್ರು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಬಂದು ಕೇಳಿದ್ರು. ಇಲ್ಲಪ್ಪ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ, ಒಂದೇ ಇದಕ್ಕೆ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ, ನಿಮ್ಗೆ 35 ಕೋಟಿ ಪ್ರಪೋಸಲ್ ಇದೆ ಕೊಡೋಕ್ಕಾಗಲ್ಲ ಅಂತ. ಅಲ್ಲ ನನ್ನ ಥರದ್ದು ಹೆಂಗಂತ ಗೊತ್ತಂತ ಹೇಳ್ಬಿಟ್ಟು 2-3 ತಿಂಗಳಿಂದ ಮನೆ ಮುಖ್ಯಮಂತ್ರಿಗಳು FD ಅವ್ರದ್ದು ಅವ್ರು ಮೀಟಿಂಗ್ ಮಾಡಿ ಏನೇನೋ ಮಾಡಿ ಇವತ್ತು ಶ್ರಮ ಪಟ್ಟು ಅವ್ರು ದುಡ್ಡನ್ನು ತಂದಿದ್ದಾರೆ. ಅವ್ರಿಗೆ ನಮ್ಮ ಸಮಾಜದ ಪರವಾಗಿ ಅವ್ರ ಶುಭಾಶಯನ ಹೊರಗೆ